ಒಂದು ಒಳ್ಳೆಯ ನೌಕರಿಯನ್ನು ದಯಪಾಲಿಸಿ ನಮ್ಮ ಕಷ್ಟವನ್ನು ದೂರ ಮಾಡಮ್ಮ. ನಿನ್ನಲ್ಲಿ ಸರಿಗೊಟ್ಟಿ ಬೇಡಿಕೊಳ್ಳುವೆ ತಾಯಿ, ಬೇಡಿಕೊಳ್ಳುವೆ. ಶಾರದಾ, ದಿನನಿತ್ಯ ಈ ದೇವರನ್ನು ಪೂಜೆ ಮಾಡುತ್ತಿರುವೆ. ಆದರೆ ನಮ್ಮಂತ ಕಡು ಬಡವರಿಗೆ ಕಷ್ಟದ ಮೇಲೆ ಕಷ್ಟ ಕೊಟ್ಟು ನಾವು ಪಡುವ ಕಷ್ಟವನ್ನು ನೋಡು ಸಂತೋಷವಾಗಿದ್ದಾನೆ ಈ ನಿನ್ನ ದೇವರು. ಯಾಕ್ರಿ ಯಾವತ್ತೂ ಇಲ್ಲದೆ ಇವತ್ತು ಯಾಕ್ರಿ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ನೀವು? ಶಾರದಾ, ಹಿರಿಯರು ಒಂದು ಮಾತು ಹೇಳಿದ್ದಾರೆ, ಬಿದ್ದು ಬೇಡಿದವನಿಗೆ ಬೀಳು ಕೊಡ್ತಾನೆ, ಒದ್ದು ಬೇಡಿದವನಿಗೆ ವರ ಕೊಡ್ತಾನೆ. ಆದರೆ ನಮ್ಮಂತ ಕಡು ಬಡವರಿಗೆ ಬರೇ ನೋವು ಕೊಡ್ತಾನೆ. ಇದೇ ಶ್ರೀಮಂತರ ಜನ ನಮ್ಮಂತ ಬಡವರು ನೋಡಿ ಕೂಗಿ ಕೇಕೆ ಹಾಕಿ ಚಪ್ಪಾಳೆ ತಟ್ಟಿ ನುಗ್ಗುತ್ತಾರೆ ಈ ಸಮಾಜದಲ್ಲಿ. ಅಯ್ಯೋ, ಎಷ್ಟಕ್ಕ ನೀವು ನೊಂದುಕೊಳ್ತಾ ಇರೋದು ನೋಡಿ. ಯಾರು ಕೇಕೆ ಹಾಕಿ ನಕ್ರೇನು, ಕೂಗು ಹೊಡೆದು ಕೇಕೆ ಹಾಕಿದ್ರೇನು, ನಮ್ಮಂಥ ಬಡವರನ್ನು ನೋಡಿ ಚಪ್ಪಾಳೆ ತಟ್ಟಿದ್ರೇನು, ಅವ್ರು ಹೀಗೆ ಮಾಡಿದ್ರೆ ಅಂತ ಹಿಂದೆ ಅಂಜಿ ಹಿಂಜರಿಬಾರ್ದು ರೀ. ಧೈರ್ಯವಾಗಿ ಜೀವನವನ್ನ ಮುನ್ನುಗ್ಗಿ ಸಾಗಿಸ್ಬೇಕು. ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಅಂತ ಮೂಲೆ ಹಿಡಿದು ಕೂತ್ರಿ ಹೇಗ್ರಿ? ಜೀವನದಲ್ಲಿ ಬಂದದನ್ನ ಎದುರಿಸಿ ಸಾಧಿಸಿ ಜೀವನದಲ್ಲಿ ಸಾಧನೆ ಮಾಡಬೇಕೆ ಹೊರತು ಹೆದರುವ ಹೇಡಿಯಾಗೆಲ್ಲ. ನಾನು ಹೇಳಿದ್ದು ಹಾಗಲ್ಲ ಶಾರದಾ, ನೀನು ನಿನ್ನ ತವರ ಮನೆಯಲ್ಲಿ ಬಡತನದಲ್ಲೇ ಬೆಳೆದು ಬಂದಿರುವೆ. ಆದರೆ ಈ ಮನೆಯಲ್ಲಿ ಒಪ್ಪತ್ತು ಗಂಜಿಯ ಕುಡಿದು ಕಾಲ ಕಳಿತೀಯಲ್ಲ ಶಾರದಾ, ನೀನು ನನ್ನ ಮಡದಿಯಾಗಿ ಬರಲಿಲ್ಲ, ನಮ್ಮ ಮನೆಯ ಭಾಗ್ಯದ ಲಕ್ಷ್ಮಿಯಾಗಿ ಬಂದಿರುವೆ. ನೋಡಿ ಸ್ವಾಮಿ, ಒಬ್ಬ ಶಿಲ್ಪಿ ತನ್ನ ಕಲ್ಲಿನ ತೋರ್ಸೋಕೆ ಕಲ್ಲನ್ನ ಕೆತ್ತಾ ಇರ್ತಾನೆ. ಆ ಕಲ್ಲು ಕೆತ್ತಬೇಕಾದ್ರೆ ಕೈಗೆ ಉಳಿಪೆಟ್ಟು ಬಿತ್ತು ಅಂತ ಆ ಶಿಲ್ಪಿ ಆ ಕಲ್ಲನ್ನ ಕೆತ್ತುವುದೇ ಬಿಟ್ಬಿಡ್ತಾನೇನ್ರಿ? ನೋವಾಯ್ತಲ್ಲ, ಹೋಗ್ಲಿ ಇವತ್ತು ನಾಳೆ ಮತ್ತೆ ಕೆತ್ತಿದ್ರಾಯ್ತು ಅಂತ ಅವನು ಕಾಯಕ ಮಾಡೇ ಮಾಡ್ತಾನೆ. ಹಾಗೆ ರೀ, ಮಾನವನಿಗೆ ಕಷ್ಟ ಸುಖ ಬರೋದು ಸಹಜ. ಎರಡನ್ನು ಸಮಾನವಾಗಿ ಸ್ವೀಕರಿಸಬೇಕಾದ್ದು ನಮ್ಮಂಥ ಮಾನವರ ಧರ್ಮ ರೀ ಅದು. ಆಹಾ ಶಾರದಾ, ಈ ನಿನ್ನ ಮಾತು ಕೇಳಿದರೆ ಕುರುಡನಿಗೆ ಕಣ್ಣು ಬಂದಂತೆ, ಮೂಕನಿಗೆ ಮಾತು ಬಂದಂತೆ, ಕತ್ತಲ ತುಂಬಿದ ಈ ನನ್ನ ಬಡ ಸಂಸಾರಕ್ಕೆ ಬೆಳಕು ಬಂದಂತಾಯ್ತು. ಶಾರದಾ, ನೀನು ನನ್ನ ಮನೆಗೆ ಮಡಿಯಾಗಿ ಬರಲಿಲ್ಲ, ನಮ್ಮ ಮನೆಗೆ ಭಾಗ್ಯದ ಲಕ್ಷ್ಮಿಯಾಗಿ ಬಂದಿರುವೆ. ಹೌದ್ರಿ, ನಿಜ ಹೇಳಬೇಕಂದ್ರೆ ನಿಮ್ಮ ಕೈ ಹಿಡಿದು ನಾನು ಈ ಮನೆಗೆ ಬಂದಲ್ಲ, ನಾನು ಭಾಗ್ಯವತಿ. ದೇವರಂಥ ಮಾವ, ಅತ್ತೆ, ಪ್ರೀತಿಯಿಂದ ತೋರಿಸೋ ಅತ್ತೆ, ಇನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ವಿಶ್ವಾಸ, ಸ್ನೇಹ, ಪ್ರೀತಿ ತೋರಿಸೋ ನೀವು, ಮಗನಿಗಿಂತ ಹೆಚ್ಚಾಗಿರೋ ಮೈದುನ, ಇದನ್ನೆಲ್ಲ ಪಡೆದ ನಾನು ಪುಣ್ಯವತಿ ರೀ, ಪುಣ್ಯವತಿ. ಶಾರದಾ, ನಿನ್ನಲ್ಲಿ ಒಂದು ಮಾತು ಕೇಳುತ್ತೀನಿ, ನಡೆಸಿಕೊಡ್ತೀಯಾ? ಅಯ್ಯೋ, ಎಂಥ ಮಾತು ಹೇಳ್ತಾ ಇದ್ದೀರಾ ನೋಡಿ. ಪತಿ ಆದವನು ಯಾವ ಮಾತು ಬೇಕಾದರೂ ಹೇಳಿ, ಅದನ್ನ ಪಾಲಿಸಬೇಕಾದ ಸತಿ ಆದವಳ ಧರ್ಮ. ನೀವು ಕೇಳಿದ ಹೆಚ್ಚನ, ನೆರವೇರಿಸೋದು ಹೆಚ್ಚ. ಏನಿಲ್ಲ ಶಾರದಾ, ನನ್ನ ತಮ್ಮ ಸುರೇಶ್ ಇನ್ನೂ ಚಿಕ್ಕವನು, ಸಂಸಾರದ ತಿಳುವಳಿಕೆ ಇಲ್ಲದವನು. ಅವನು ಏನಾದರೂ ಸಂಸಾರದಲ್ಲಿ ಒಂದು ಸಣ್ಣ ತಪ್ಪ ಮಾಡಿದರೆ ಅದನ್ನು ನಿನ್ನ ಮನಸ್ಸಿಗೆ ಇಟ್ಟುಕೊಳ್ಳಬೇಡ. ನೀನು ಅವನಿಗೆ ಅತ್ತಿಗಾಗಿ ಹೆತ್ತ ನಿನ್ನ ತಾಯಿಯಾಗಿ ನೋಡಿಕೊಳ್ಳಂತ ನನ್ನ ಆಸೆ. ಆಯ್ತು ರೀ, ಇನ್ನು ಮುಂದೆ ಸುರೇಶ್ ನನಗೆ ಮೈದುನಲ್ಲ, ಹೆತ್ತ ಮಗ ಅಂತ ತಿಳಿತೀನಿ. ಒಬ್ಬ ತಾಯಿ ತನ್ನ ಮಗನಿಗೆ ಯಾವ ರೀತಿ ಪ್ರೀತಿ ವಾತ್ಸಲ್ಯವನ್ನು ತೋರಿಸ್ತಾಳೋ ಅದೇ ರೀತಿ ಪ್ರೀತಿ ವಾತ್ಸಲ್ಯ ತೋರಿಸ್ತೀನಿ. ಒಬ್ಬ ಮಗನಿಗೆ ಯಾವ ಸನ್ಮಾರ್ಗವನ್ನು ತೋರಿಸಿ ಅವನನ್ನು ಮೇಲ್ಮಟ್ಟಕ್ಕೆ ಬೆಳೆಸ್ತಾಳೋ ಹಾಗೆ ಅವನನ್ನ ಕೀರ್ತಿ ಶಿಖರಕ್ಕೆ ಏರ್ಸಕ್ಕೆ ನಾನು ಪ್ರಯತ್ನ ಪಡ್ತೇನೆ ರೀ. ಅವನೇನಾದರೂ ತಪ್ಪು ಮಾಡಿದ್ರೆ ಅವನಿಗೆ ತಿದ್ದಿ ಬುದ್ಧಿ ಹೇಳಿ ತಾಯಿ ಹಾಗೆ ಮಮತೆ ಪ್ರೀತಿಯಿಂದ ಕಾಣ್ತೀನಿ. ಇಷ್ಟು ಸಾಕಾ? ಇನ್ನು ಬೇಕಾ? ಈಗೋ ಇದು ನಿಮ್ಮ ಪಾದದಾಣಿಯಾಗಿ. ಆಯ್ತು ಸೈದಾ, ಇದೇ ಸಂತೋಷದಲ್ಲಿ ಒಂದು ಹಾಡಿ ಕುಣಿಯಬಾರದೆ? ಹೌದೇನಲ್ಲ, ಆಗ್ಲಿ. ಪ್ರಿಯತಮೇ, ಓ ನನ್ನ ಪ್ರಿಯತಮೇ, ನನಗಾಗಿ ನಿನಗಾಗಿ ಕೊನೆವರೆಗೂ ಬದುಕಬೇಕು. ಲಲ್ಲಲವೇ ಬಾರಿ ಲಲ ಚಲುವೆ ಬಡಿಬಾರೆ ಬಡಿ ಬಂದು ಸಿಹಿ ಮುದ್ದು ನೀರು ಸಿಹಿ ಮುದ್ದಿನ ಕಾಣಿಕೆ ಲೇವಾರನ ಸನಿಹಕ್ಕೆ
ಸಿಹಿ ಮುತ್ತಿನ ಕಾಣಿಕೆ ದೇವಾರನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ದೇವಾರನ ಸನಿಹಕ್ಕೆ ಆ ಗೆಳೆಯ ನನ್ನ ಗೆಳೆಯ ಆ ಗೆಳೆಯ ನನ್ನ ಗೆಳೆಯ ನನ್ನ ಬಾಡಿ ಅಗ್ನಿ ಸಾಕ್ಷಿ ಸಿಹಿ ಮುತ್ತಿನ ಕಾಣಿಕೆ ದೇವಾರನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ದೇವಾರನ ಸನಿಹಕ್ಕೆ ಹೇ ಹೇ ಲ ಲ ಲ ಲ ಲ. ಲಲಲಲವೇ ಬಾರಿ, ಲಲಲಲವೇ ಬಳಿ ಬಾರೆ, ಬಳಿ ಬಂದು ಸಿಹಿಬುತ್ತುದೇನು. ವಾ 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 ವಾ. ಚಿನ್ನ ಏನ್ರಿ ಏ ಚಿನ್ನ ಏನಂದ್ರಿ ಅದು ನಾನು ಕೇಳ್ತೀನಿ ಕೊಡ್ತೀಯ ಏನ್ರಿ ಅದು ಖಂಡಿತ ಕೊಡಬೇಕು ಅಯ್ಯೋ ನೀವು ಕೇಳ್ರಿ ಅದು ಹಾ ಒಂದು ಮುತ್ತು ಕೊಡ್ತೀಯ ಮುತ್ತ ಅಯ್ಯೋ ನಾಚಿಕೆ ಆಗತ್ತೆ ಸಿಹಿ ಮುತ್ತಿನ ಕಾಣಿಕೆ ದೇವಾರನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ದೇವಾರನ ಸನಿಹಕ್ಕೆ ಸಿಹಿ ಮುತ್ತು ನೀನಿ ವಾ 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 ಏನ್ರಿ ಏನು ಚಿನ್ನ ಏನಂದ್ರೆ ಏನು ಕಣೆ ಏನು ಬೇಕು ಅದೇ ಕಣೆ ಏನದು ಅದು ಮುತ್ತು ಕಣೆ ಮುತ್ತು ಅಯ್ಯೋ ಎಷ್ಟು ಜನರ ಮಧ್ಯೆ ಮುತ್ತ ಹೌದು. ಹೇಳಪ್ಪ, ಮುತ್ತು ಅಂದ್ರೆ ಬಂದ್ರೆ ಆಪತ್ತು ಸಿಹಿ ಮುತ್ತಿನ ಕಾಣಿಕೆ ದೇವಾರನ ಸನಿಹಕ್ಕೆ ಆ ಲಾ 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 ಲಾ. ಲಾ 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 ಲಾ. ಲಾ 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 ಲಾ. ಮಾವ ಬನ್ನಿ ಮಾವ ಅಲ್ಲ ಮಾವ ಊಟ ಮಾಡದೆ ಇಷ್ಟೊತ್ತಿನವರೆಗೂ ಎಲ್ಲಿ ಹೋಗಿದ್ರಿ ಎಲ್ಲೂ ಇಲ್ಲಮ್ಮ ಇಲ್ಲೇ ಹೊರಗಡೆ ಹೋಗಿದ್ದೆ. ಅಪ್ಪ
ಸುರೇಶನ ವಿದ್ಯಾಭ್ಯಾಸಕ್ಕಾಗಿ ಆ ನಾಗೇಗೌಡ ಹತ್ತಿರವು ಸಾಲ ತೆಗೆದುಕೊಂಡು ಬಂದಂತ ಹೌದೇ? ಹೌದು ಶಿವಣ್ಣ, ಈ ವಿಷಯ ನಿನಗ್ಯಾರು ಹೇಳಿದ್ರಪ್ಪ? ಮತ್ತಾರಪ್ಪ, ನಾನು ಹೊಲದಿಂದ ಬರುವಾಗ ಆ ನಾಗೇಗೌಡನ ಮಿಲ್ ಮ್ಯಾನೇಜರ್ ನರಸಿಂಹ ಹೇಳಿದ, ಅಪ್ಪ ದೊಡ್ಡವರ ಸವಾಸ ದೌಡಿಗೆ ಮೂಲ್ಯನು ಅಂತೆ, ನಿನಗೆ ಗೊತ್ತಿದ್ದರೂ ಕೂಡ ಆ ನಾಗೇಗೌಡ ಹತ್ತಿರ ಹೋಗಿ ಏಕೆ ಸಾಲ ತೆಗೆದುಕೊಂಡು ಬಂದಿರಿ? ಏನ್ರಿ, ಈ ವಿಷಯ ನನಗೆ ಮೊದಲೇ ಗೊತ್ತೇ ಇಲ್ವಲ್ಲ. ನೋಡಿ, ಇದು ಇಲ್ಲಿಗೆ ನಿಲ್ಲಬೇಕು. ಈಗೋ ಮೊದಲು ಊಟ ಮಾಡಿ, ನಂತರ ನಾನು ಹೇಳ್ತೀನಿ ನಿಮಗೆ. ಮಾವಯ್ಯ, ಮೊದಲು ಊಟ ಮಾಡಿ ಬನ್ನಿ. ಸರ್ ಪೋಸ್ಟ್ ತೆಗೆದುಕೊಳ್ಳಿ. ಶಿವಣ್ಣ, ಏನಪ್ಪ ನಿನ್ನ ಕೈಯಲ್ಲಿ ಕಾಗದ? ಅಪ್ಪ, ಸುರೇಶನ ವಿದ್ಯಾಭ್ಯಾಸಕ್ಕಾಗಿ ಇನ್ನು ಕೇವಲ 4 ದಿನಗಳಲ್ಲಿ 20,000 ರೂಪಾಯಿ ಹಣ ಕಳಿಸಂತ ಬರೆದಿದ್ದಾನಪ್ಪ. ಶಿವಣ್ಣ, 20,000 ಯಾರ ಹತ್ತಿರ ಕೇಳಬೇಕೆಂದು ವಿಚಾರಿಸುತ್ತಿರುವೆಯಾ? ಇದು ವಿಚಾರಿಸುವ ಸಮಯ ಅಲ್ಲಪ್ಪ. ಬೇಗನಿಗೆ ಸುರೇಶನಿಗೆ ಹಣ ಕೊಡುವ ಏರ್ಪಾಟ್ ಮಾಡು. ಹೌದಪ್ಪ, ಹೌದಪ್ಪ. ಇನ್ನು ಕೇವಲ 4 ದಿನಗಳಲ್ಲಿ 20,000 ರೂಪಾಯಿ ಹಣ ಯಾರ ಹತ್ತಿರ ಕೇಳಬೇಕಂದರೆ, ಆ ನಾಗೇಗೌಡ ಹತ್ತಿರ ಕೇಳಬೇಕಂದರೆ ನೀವು ತೆಗೆದುಕೊಂಡು ಸಾಲ ಹಾಗೇ ಇದೆ. ನೋಡ್ರಿ ಸುರೇಶನಿಗೆ ಹಣ ಕೊಡದೆ ಹೋದರೆ ಇಲ್ಲಿವರೆಗೂ ಅವನ ವಿದ್ಯಾಭ್ಯಾಸ ಕಲಿತಿದ್ದೆಲ್ಲ ವ್ಯರ್ಥವಾಗಿ ಹೋಗುತ್ತದೆ. ಬೇಗನಿಗೆ ಅವನ ಹಣ ಕೊಡುವ ವ್ಯವಸ್ಥೆ ಮಾಡು. ನೋಡ್ರಿ, ಮಾವ ಹೇಳೋ ಮಾತು ನಿಜ ಇದೆ. ಕಾಲ ಹೀಗೆ ಇರಲ್ಲ. ಅವನು ಹೇಗೆ ಇರಲಿ, ಅವನ ವಿದ್ಯಾಭ್ಯಾಸ ಅರ್ಧಕ್ಕೆ ನಿಲ್ಲಬಾರ್ದು. ಈಗೋ ತೆಗೆದುಕೊಳ್ಳಿ, ನನ್ನ ಕೈಯಲ್ಲಿ ಈ ನನ್ನ ತವರು ಮನೆಯ ಬಳೆಗಳಿವೆ. ಇವುಗಳನ್ನು ಮಾರಿ ಅವನಿಗೆ ಹಣವನ್ನು ಕಳಿಸ್ಕೊಡಿ, ಇಲ್ಲ ಅನ್ಬೇಡಿ. ಶಾರದಾ, ಏನು ಮಾಡುತ್ತಿರುವೆಯಮ್ಮ ನೀನು? ನಿನ್ನ ತಾಯಿಯ ನೆನಪಲ್ಲಿರುವ ಬಳೆಗಳನ್ನು ಮಾಡಿ ಅವನಿಗೆ ಹಣ ಕೊಡಿಸುವುದೇ? ಬೇಡ ತಾಯಿ, ಬೇಡ. ಹೌದು ಶಾರದಾ, ಅಪ್ಪ ಹೇಳುತ್ತಿರುವ ಮಾತು ನಿಜವಿದೆ. ಹೆಂಡತಿಯ ಬಳಿಯ ಮಾರಿ ಮುರುಕನೆನಿಸಿಕೊಳ್ಳಲೇ ಬೇಡ ಶಾರದಾ, ಬೇಡ. ಹೆಣ್ಣು ಮಕ್ಕಳಿಗೆ ಒಡವೆ ಸಿಂಗಾರ ಮೊದಲು ಹಾಕಿಕೋ ಕೈಯಲ್ಲಿ. ನೋಡ್ರಿ, ನಾನು ಕೊಡ್ತಾ ಇರೋದು ಬೇರೆ ಯಾರಿಗೂ ಅಲ್ಲ, ನನ್ನ ಮಗನಿಗೆ. ವಾತ್ಸಲ್ಯವಾದ ತಾಯಿ ನಾನು. ಮಗನಿಗೆ ಮಾಡಬೇಕಾದ ಕರ್ತವ್ಯನ ಮಾಡ್ತಾ ಇದ್ರಿ. ಇದರಲ್ಲಿ ತಪ್ಪೇನು ಸರಿ ಏನು? ನೋಡಿ, ದಯವಿಟ್ಟು ನನ್ನ ಇನ್ನೇನು ಕೇಳಬೇಡಿ. ಇದನ್ನ ಮಾರಿ ಹಣದ ವ್ಯವಸ್ಥೆ ಮಾಡಿ. ಮಾವ, ನೀವಾದರೂ ಹೇಳಿ ಇವರಿಗೆ. ನೋಡಿ, ತಗೊಳ್ತಿರೋ ಇಲ್ಲ ನನ್ನ ಮಾಂಗಲ್ಯದ ಮೇಲೆ ಆಣೆ ಹಾಕ್ಲು. ಶಾರದಾ, ಮಂಗಲ ದಾನಿ ಮಾಡಿಬಿಟ್ಟು ನನ್ನ ಎಂತ ಇಕ್ಕಟ್ಟಿನಲ್ಲಿ ಸಿಗಿಸಿಬಿಟ್ಟು ಶಾರದಾ. ಶಾರದಾ, ನೀನು ದೇವತೆ ಶಾರದಾ, ದೇವತೆ. ಮೊದಲಿದನ್ನು ತೆಗೆದುಕೊಳ್ಳಿ. ಶಾರದಾ, ನೀನು ಸುರೇಶನಿಗೆ ಅತ್ತಿಗೆ ಅಲ್ಲಮ್ಮ, ಹೆತ್ತ ತಾಯಿಯ ಸಮಾನ. ನಿನ್ನಂತ ಸೊಸೆಯನ್ನು ಪಡೆದು ನಾನೇ ಭಾಗ್ಯವಂತ. ಹಾಗೆಲ್ಲ ಯಾಕೆ ಮಾತಾಡ್ತೀರ? ನೋಡಿ, ಸುರೇಶನು ಬೇರೆ ಯಾರೂ ಇಲ್ಲ, ನನ್ನ ಹೆತ್ತ ಮಗ ಅಂತ ತಿಳಿದಿದ್ದೀನಿ. ಹೀಗಿರ್ಬೇಕಾದ್ರೆ ಒಬ್ಬ ತಾಯಿಯಾಗಿ ಇಷ್ಟು ಮಾಡದೆ ಹೋದರೆ ನಾನು ತಾಯಿ ಎನಿಸಿಕೊಂಡು ಏನು ಪ್ರಯೋಜನ ಮಾವ? ನೋಡಿ ಮಾವ, ಆ ಸ್ಥಾನದಲ್ಲಿ ನಿಲ್ಲಿಸಿ ನೀವು ನನ್ನ ನೋಡಬೇಕಾದ್ರೆ ನಾನು ಮಾಡಿರೋ ಕೆಲಸಕ್ಕೆ ದಯವಿಟ್ಟು ನೊಂದ್ಕೊಳ್ಬೇಡಿ. ಇದು ನಾನು ಮಾಡಬೇಕಾದ ಕರ್ತವ್ಯ, ಮಾಡಿದ್ದೀನಿ ಅಷ್ಟೇ. ನೋಡಿ ಮಾವ, ಬನ್ನಿ, ಒಳ್ಳೆ ಅಡುಗೆ ಸಿದ್ಧವಾಗಿದೆ ಏನ್ರಿ? ಮಾವನ ಕರೆದುಕೊಂಡು ಬನ್ನಿ, ಊಟ ಮಾಡೋರಂತೆ. ಶಾರದಾ, ಶಿವು ಹೊಲಕ್ಕೆ ಹೋಗಿ ಹಸಿವು ಬಂದಿದ್ದಾನೆ. ಅವನಿಗೆ ಬೇಗ ಊಟ ಬಡಿಸಿ ಹೋಗು. ಆಗ್ಲಿ ಮಾವ, ಬನ್ರಿ. ಹೋಗು ಶಿವಣ್ಣ, ಒಳಗಡೆ ಕರೆದುಕೊಂಡು ಊಟ ಬಡಿಸು. ಈ ಬಡವರ ಮನೆಗೆ ಭಾಗ್ಯ ಲಕ್ಷ್ಮಿ ಬಂದಂತಾಯಿತು ಈ ನನ್ನ ಸೊಸೆ. ಇವಳಿಗೆ ಯಾವುದೇ ಕೊಂದು ಕುರಿದೆಯಂತೆ ನೋಡಿಕೋದೇವ. ರಾಮ ಲಕ್ಷ್ಮಣಂತಿರುವ ನನ್ನ ಮಕ್ಕಳನ್ನು ನೀನೇ ನೋಡಿಕೋ.